ಸ್ವಾಗತ. ಮುಖ್ಯಾಂಶಗಳು. ಫೇಸ್ಬುಕ್ನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ. ಜಿಲ್ಲಾ ಬುಡಕಟ್ಟು ಅಭಿವ್ಯಕ್ತಿ ವೇದಿಕೆ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ. ಬಹಿಷ್ಕಾರವನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ಚಿತ್ತಾಕೂಲ್ ಗ್ರಾಮದ 12 ಮುಸ್ಲಿಂ ಸಮುದಾಯದವರಿಂದ ಜಿಲ್ಲಾಧಿಕಾರಿಯವರಿಗೆ ಮನವಿ. ಪ್ರೀಮಿಯರ್ ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜಿನ 7 ವಿದ್ಯಾರ್ಥಿಗಳು ಪ್ರತಿಷ್ಠಿತ ಐಐಟಿ ಜೆಇಇ ಅಡ್ವಾನ್ಸ್ ಪರೀಕ್ಷೆಯ ಹಂತಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸ್ಥೆಯ ಸಂಸ್ಥಾಪಕ ಗೋವಿಂದಪ್ಪ. ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಿಂದ ಸಂಪೂರ್ಣವಾಗಿ ಸ್ಥಗಿತವಾಗಿದ್ದ ಮರಳು ಉದ್ದಿಮೆ ಮತ್ತೆ ಪ್ರಾರಂಭವಾಗಲಿದೆ. ವಾರ್ತೆಯ ವಿವರ. ಫೇಸ್ಬುಕ್ಕಿನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಹಾಗೂ ಮಹಿಳೆಯರ ಚಿತ್ರಕ್ಕೆ ಅಶ್ಲೀಲವಾಗಿ ಕಾಮೆಂಟ್ ಹಾಕುತ್ತಿದ್ದ ಸುಮಿತ್ ಗೌಡ ಎಂಬ ಹೆಸರಿನ ಖಾತೆಯ ಮೇಲೆ ಹೊನ್ನಾವರ ಠಾಣೆಯಲ್ಲಿ ಗುರುವಾರ ಪ್ರಕರಣ ದಾಖಲಾಗಿದ್ದು, ಆರೋಪಿಯನ್ನು ತಕ್ಷಣ ಬಂಧಿಸುವಂತೆ ಜಿಲ್ಲಾ ಬುಡಕಟ್ಟು ಅಭಿವ್ಯಕ್ತಿ ವೇದಿಕೆ ವತಿಯಿಂದ ಶುಕ್ರವಾರ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿ ಆಗ್ರಹಿಸಿದರು. ಸುಮಿತ್ ಗೌಡ ಎಂಬುವನು ಫೇಸ್ಬುಕ್ಕಿನಲ್ಲಿ ಮಹಿಳೆಯರ ಚಿತ್ರಗಳಿಗೆ ಅಶ್ಲೀಲ ಪದಗಳ ಮೂಲಕ ಕಾಮೆಂಟ್ ಹಾಕಿ ಅವರ ಅವಮಾನ ಮಾಡಲಾಗುತ್ತಿದೆ. ಕಂಡ ಹುಡುಗಿಯರ ಚಿತ್ರವನ್ನು ಹಾಕಿ ಈಕೆ ತನ್ನ ಪ್ರೇಯಸಿ ಎಂದು ಹೇಳಿಕೊಳ್ಳುವ ಮೂಲಕ ಅಸಭ್ಯವಾಗಿ ವರ್ತಿಸುತ್ತಿದ್ದಾನೆ. ಅಸಹ್ಯ ಪಡುವಂಥ ಪದಗಳನ್ನು ಈತ ಹರಿಯಬಿಡುತ್ತಿದ್ದು ತಮ್ಮ ಗಮನಕ್ಕೆ ಗುರುವಾರ ಬಂದಿದೆ. ಈತನ ವಿರುದ್ಧ ಹೊನ್ನಾವರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿಸಿದ್ದು, ಪೊಲೀಸ್ ಇಲಾಖೆ ಇವನನ್ನು ಶೀಘ್ರ ಬಂಧಿಸಿ ಕ್ರಮ ಕೈಗೊಳ್ಳಬೇಕೆಂದು ಮಹೇಂದ್ರ ಕುಮಾರ್ ಆಗ್ರಹಿಸಿದ್ದಾರೆ. ದಿನಾಂಕ 25/4/2017 ಬೆಳಗ್ಗೆ 10:59ಕ್ಕೆ ಒಬ್ಬ ಸುಮಿತ್ ಗೌಡ ಅನ್ನುವಂತಹ ಒಂದು ಕ್ರಿಮಿ ಫೇಸ್ಬುಕ್ಕಲ್ಲಿ ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ವಿರುದ್ಧ ಭಾಳ ಹೀನಾಯವಾಗಿ, ಭಾಳ ಕೆಟ್ಟ ಶಬ್ದದಲ್ಲಿ ಅಶ್ಲೀಲವಾಗಿ ಅವನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾನೆ. ಅದರ ಜೊತೆಗೆ SC/ST ಅವನು ಹುಟ್ಟಿದವರು ಅವ್ರನ್ನೆಲ್ಲ ಒದ್ದು ಆಚೆಗೆ ಹಾಕಬೇಕು ಅಂತ ಹೇಳಿದ್ದಾನೆ. ಹಾಗಾಗಿ ನಾವುಗಳೆಲ್ಲ ಸಂಘಟನೆಯಲ್ಲಿರೋರು ಮತ್ತು ಅವರ ಅಭಿಮಾನಿಗಳು ಮತ್ತು ಈ ಭಾರತದ ಪ್ರಜೆಯಾಗಿ ಇದನ್ನು ನಾವು ಖಂಡಿಸ್ತೇವೆ. ಅವನ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ತಕ್ಷಣ ಹೂಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ, ವರಿಷ್ಠಾಧಿಕಾರಿಗೆ ನಾವು ದೂರನ್ನು ಕೊಡೋದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಅದ್ರ ಜೊತೆಗೆ ಅವನನ್ನು ನೋಡಿದಾಗ ಅವನು ಬರೀ ಅಂಬೇಡ್ಕರ್ ಅವರ ವಿರುದ್ಧ ಅಷ್ಟೇ ಅಲ್ಲ, ಸಿಕ್ಕ ಹೆಣ್ಣು ಮಕ್ಕಳುಗಳದ್ದು ಒಂದಷ್ಟೆಲ್ಲ ಫೋಟೋ ಹಾಕಿ ಇವರ ಜೊತೆ ನಾನು ಸೆಕ್ಸ್ ಮಾಡಿದ್ದೀನಿ, ಈ ಮಗು ಅವನ ಗಂಡಂದಲ್ಲ, ಅವನಿಗೆ ತಾಕತ್ತಿರಲ್ಲ, ನಾನು ಮಾಡಿದ್ದು, ಈ ಥರ ಎಲ್ಲ ವಿಕೃತವಾಗಿ ಬರೆದಿದ್ದಾನೆ. ಈ ಹಿನ್ನೆಲೆ ಇರೋದ್ರಿಂದ ಅವನನ್ನು ತಕ್ಷಣವೇ ಕೂಡಲೇ ಅರೆಸ್ಟ್ ಮಾಡಬೇಕು, ಅವನನ್ನು ಬಂಧಿಸಬೇಕು. ಈ ಥರದ ಈ ಥರದ ಪ್ರಚಾರ ಇನ್ನೊಂದ್ಸಲಿ ಆಗಬಾರ್ದು. ಯಾಕೆ ಅಂದರೆ ನಾನು ಒಬ್ಬ ಭಾರತೀಯ ಪ್ರಜೆಯಾಗಿ ಇದು ರಾಷ್ಟ್ರಕ್ಕೆ ಸಿಗಿರೋ ದ್ರೋಹ, ಇದು ಅಪಚಾರ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ರಾಷ್ಟ್ರದಲ್ಲಿರುವ ಪ್ರತಿಯೊಬ್ಬ ಪ್ರಜೆನೂ ಕೂಡ ಇದನ್ನು ಖಂಡಿಸಬೇಕು. ದೇಶ ಪ್ರೇಮ ಇರೋರು ಇದನ್ನು ಖಂಡಿಸಬೇಕು. ಯಾಕೆ ಅಂದರೆ ಇದು ಸಂವಿಧಾನಕ್ಕೆ ಮಾಡಿರೋ ಅಪಚಾರ ಅಂತ ನಾವು ತಿಳ್ಕೊಂಡು ಇಲ್ಲಿ ಹೋರಾಟ ಮಾಡೋದಕ್ಕೆ ಬಂದಿದ್ದೀವಿ. ಅವನ ಇದನ್ನ ಫೇಸ್ಬುಕ್ಕಲ್ಲಿ ನೋಡಿದಾಗ ಒಂದು ಬೈಕಲ್ಲಿ ಕೂತ್ಕೊಂಡಿದ್ದಾನೆ. ಅದನ್ನು ಆನ್ಲೈನಲ್ಲಿ ನಾವು ತೆಗೆದಿದ್ದೀವಿ. ಆ ದಾಖಲೆ ಪ್ರಕಾರ ಅದು ಚಿಕ್ಕಮಗಳೂರು RTOಗೆ ಒಳಪಡುತ್ತೆ. ಆ ರೀತಿಯಲ್ಲಿ ಇಲ್ಲಿ ಇರುವಂತಹ ಸಕಲ ದಾಖಲೆಗಳನ್ನು ನೋಡಿದಾಗ ಸಫಿಷಿಯೆಂಟ್ ದಾಖಲೆಗಳಿದೆ. ಫೇಸ್ಬುಕ್ಕಲ್ಲಿ ಈಗ ತೆಗೆದಿದ್ದಾನೆ. ಅದರ ನಾವು ಅವರ ಮಾಹಿತಿಗಳನ್ನ ಅಷ್ಟನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ. ಅವನ ಮೇಲೆ ಕ್ರಮವನ್ನು ತಕ್ಷಣ ಈ ಸರ್ಕಾರ ಕೈಗೊಳ್ಳಬೇಕು ಅಂತ ನಾವು ಜಿಲ್ಲಾಧಿಕಾರಿ ಮೂಲಕ ಒಂದು ಮನವಿಯನ್ನು ಕೊಡೋದಕ್ಕೆ ನಾವು ಬಂದಿದ್ದೀವಿ. ಕಂಪ್ಲೇಂಟ್ ಆಗಲೇ ನಾವೀಗ ಹೊನ್ನಾವರದಲ್ಲಿ DSS ಮತ್ತು ಹಳ್ಳೇರು ದಲಿತ ಸಮುದಾಯದ 2 ಸಂಘಟನೆಗಳ ಪರವಾಗಿ ನಿನ್ನೆ ರಾತ್ರಿ ನಾವು ಹೊನ್ನಾವರದಲ್ಲಿದ್ದೆ. ತಕ್ಷಣಕ್ಕೆ ಅಲ್ಲಿ ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ವಿ. CP ಅವರು ಅದನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಅಕ್ನಾಜ್ಮೆಂಟ್ ನಮ್ಮ ಹತ್ರ ಇದೆ. ಫೇಸ್ಬುಕ್ಕಿನಲ್ಲಿ ಬೈಕ್ನಲ್ಲಿ ಕುಳಿತಿರುವ ಚಿತ್ರವನ್ನು ಈತ ಹಾಕಿದ್ದು, ಅದರಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿದ್ದ ನೋಂದಣಿ ಸಂಖ್ಯೆ KA18S1067 ಅನ್ನು ಪರಿಶೀಲಿಸಿದಾಗ ಚಿಕ್ಕಮಗಳೂರು RTO ವ್ಯಾಪ್ತಿಗೆ ಒಳಪಟ್ಟಿದ್ದಾಗಿದೆ. ಹೀಗಾಗಿ ಅಲ್ಲಿನ ಸುತ್ತಮುತ್ತಲಿನ ಯುವಕರಾಗಿರಬಹುದು ಎಂದು ಶಂಕಿಸಿದ್ದಾರೆ. ಈತನ ವಿರುದ್ಧ ಈಗ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದ್ದು, ಶೀಘ್ರ ಬಂಧಿಸುವಂತೆ ಒತ್ತಾಯ ಹೇರಲಾಗುತ್ತಿದೆ ಎಂದು ಮನವಿಯಲ್ಲಿ ಪ್ರಸ್ತಾಪಿಸಲಾಗಿದೆ. ಉತ್ತರ ಕನ್ನಡ, ತುಮಕೂರು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೂ ಸಹ ಈತನ ವಿರುದ್ಧ ದೂರು ನೀಡಲು ದಲಿತ ಸಂಘಟನೆಗಳು ಮುಂದಾಗಿವೆ. ಶೀಘ್ರವೇ ಬಂಧಿಸದಿದ್ದಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆಯನ್ನೂ ಸಹ ರವಾನಿಸಿದೆ.
ತಾನೊಬ್ಬ ಬಜರಂಗ ದಳದ ಕಾರ್ಯಕರ್ತ ಎಂದು ಈತ ಹೇಳಿಕೊಂಡಿದ್ದು, ಈ ಬಗ್ಗೆ ಚಿಕ್ಕಮಗಳೂರು ಜಿಲ್ಲೆಯ ಬಜರಂಗ ದಳದ ಮುಖಂಡರನ್ನು ಕೇಳಿದಾಗ ಸುಮಿತ್ ಎಂಬುವಾತ ಬಜರಂಗ ದಳದವನು ಎನ್ನುವುದರ ಕುರಿತು ಯಾವುದೇ ಮಾಹಿತಿಗಳು ಇಲ್ಲ ಎಂದು ತಿಳಿಸಿದರು. ಸುಮಿತ್ ಗೌಡ ವಿಕೃತ ಮನಸ್ಸಿನವನಾಗಿದ್ದು ಮಾನಸಿಕ ಸ್ಥಿರತೆಯನ್ನು ಕಳೆದುಕೊಂಡುವಂತಿದೆ. ಈತನಿಂದ ಸಮಾಜ ಸ್ವಾಸ್ಥ್ಯ ಹಾಳಾಗುತ್ತಿದ್ದು, ಕೂಡಲೇ ಈತನ ಫೇಸ್ಬುಕ್ ಖಾತೆಯನ್ನು ನಿಷ್ಕ್ರಿಯಗೊಳಿಸಿ ಅವನನ್ನು ಬಂಧಿಸಬೇಕು ಎಂದು ಅನೇಕ ಮಹಿಳೆಯರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಜಿಲ್ಲಾಡಳಿತಕ್ಕೆ ಸಲ್ಲಿಸುವ ನಿಯೋಗದಲ್ಲಿ ಜಿಲ್ಲಾ ಬುಡಕಟ್ಟು ಅಭಿವ್ಯಕ್ತಿ ವೇದಿಕೆಯ ಜಿಲ್ಲಾ ಸಂಚಾಲಕ ಮಹೇಂದ್ರ ಕುಮಾರ್ ಬಿಪಿ, ಸಂಘಟನೆ ಪ್ರಮುಖರಾದ ಇನಾಮ್ ಸಿದ್ದಿ, ಸೋಮು ಸಿದ್ದಿ, ಸಂಜಯ್ ಸೋಲೇಕರ್, ಗಜಾನನ್ ಮರಾಠಿ, ಶುಭಾ ಸಿದ್ದಿ, ವಿಷ್ಣು ಮಳಿಪ್, ನನ್ನೆ ಸಾಬ್ ಹವಲ್ದಾರ್ ಹಾಗೂ ಇನ್ನಿತರರು ಇದ್ದರು. ND ಸಿಟಿ ಪ್ಲಸ್, ಅರವಿಂದ್ ಗುನ್ಗೆ, ಕಾರವಾರ. ಆಂಧ್ರ ಪ್ರದೇಶದ ದಾವರ್ ಅಲಿ ಶಾ ಎಂಬ ಗುರುವಿನ ಗುರುಪದೇಶ ಪಾಲಿಸುತ್ತಿದ್ದೇವೆ ಎಂಬ ಮಾತ್ರಕ್ಕೆ 12 ಕುಟುಂಬಗಳನ್ನು ಜಮಾಯತ್ನಿಂದ ಬಹಿಷ್ಕರಿಸಿದ್ದು, ಇದರಿಂದ ತೀವ್ರ ತೊಂದರೆಯಾಗುತ್ತಿದೆ. ಕೂಡಲೇ ಈ ಬಗ್ಗೆ ಪರಿಶೀಲನೆ ನಡೆಸಿ ಸಮುದಾಯದವರು ಹಾಕಿದ ಬಹಿಷ್ಕಾರವನ್ನು ತೆರವುಗೊಳಿಸಬೇಕು ಎಂದು ಒತ್ತಾಯಿಸಿ ಸದಾಶಿವಗಡ ಚಿತ್ತಾಕುಲ ಗ್ರಾಮದ 12 ಮುಸ್ಲಿಂ ಸಮುದಾಯದವರು ಅಪರ ಜಿಲ್ಲಾಧಿಕಾರಿ H. ಪ್ರಸನ್ನ ಅವರಿಗೆ ಶುಕ್ರವಾರ ಮನವಿ ಸಲ್ಲಿಸಿದರು. ಚಿತ್ತಾಕುಲ್ ಗ್ರಾಮದ ಸಾವರ್ ಪೈ, ಮಾಲ್ದಾವಾಡ, ನಾಕು ದಾಮೋಮಲ್ಲ, ಬೇಪಾರಿ ಮೊಹಲ್ಲಾ ಹಾಗೂ ಹೊಸಾಳಿ ಗ್ರಾಮದ 12 ಕುಟುಂಬಗಳನ್ನು ನಮ್ಮದೇ ಸಮುದಾಯದ ದರ್ಗಾ ಮತ್ತು ಮಸೀದಿ ಸಮಿತಿಯವರು ಕಳೆದ ಸುಮಾರು 25 ವರ್ಷಗಳಿಂದ ಹೊರಗಿಟ್ಟಿದ್ದಾರೆ. ಯಾರೊಬ್ಬರೂ ತಮ್ಮ ಬಳಿ ಮಾತನಾಡುವುದಿಲ್ಲ. ಯಾವುದೇ ಸಭೆ ಸಮಾರಂಭ ಅಥವಾ ಧಾರ್ಮಿಕ ಕಾರ್ಯಕ್ರಮಕ್ಕೆ ಆಮಂತ್ರಿಸಲಾಗುವುದಿಲ್ಲ. ನಾವು ಕೂಡ ಸಮುದಾಯದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಿಲ್ಲ. ಮುಸ್ಲಿಂ ಕೇರಿಯಲ್ಲಿಯೂ ಬಾವಿಗಳಲ್ಲಿ ನೀರು ತುಂಬಲು ಸಹ ಈ ಕುಟುಂಬ ಸದಸ್ಯರಿಗೆ ಅವಕಾಶ ನೀಡುತ್ತಿಲ್ಲ ಎಂದು ಮನವಿಯಲ್ಲಿ ದೂರಿದ್ದಾರೆ. ಅಲಿಶಾ ಅವರ ಉಪದೇಶ ಪಾಲಿಸಿದ ಮಾತ್ರಕ್ಕೆ ಮುಸ್ಲಿಂ ಸಮುದಾಯದಿಂದ ಬಹಿಷ್ಕಾರ ಹಾಕಲು ದರ್ಗಾ ಸಮಿತಿಯವರು ಉರ್ದು ಭಾಷೆಯಲ್ಲಿ ಪ್ರತಿ ಜಮಾಯತ್ ಪತ್ರ ಬರೆದಿದ್ದಾರೆ. ಇದರಿಂದ ಎಲ್ಲರೂ ನಮ್ಮನ್ನು ದೂರು ಇಡುತ್ತಿದ್ದಾರೆ. ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುವ ಚಿಕ್ಕ ಮಕ್ಕಳ ಹತ್ತಿರವೂ ಮಾತನಾಡದಂತೆ ಸೂಚಿಸಿದ್ದಾರೆ. ಕುಟುಂಬದಲ್ಲಿ ಯಾರಾದರೂ ಮೃತಪಟ್ಟಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕೆ ಯಾರೂ ಬರುವುದಿಲ್ಲ. ಸಮುದಾಯದಲ್ಲಿದ್ದವರಿಗೆ ಪರಸ್ಪರ ಮಾತನಾಡಿಕೊಳ್ಳಲು ಸಭೆ ಸಮಾರಂಭಗಳಿಗೆ ಆಹ್ವಾನಿಸಲು ಹಂಬಲವಿದ್ದರೂ ಸಮಿತಿಯವರ ಭಯದಿಂದ ಸಾಧ್ಯವಾಗುತ್ತಿಲ್ಲ. ಧರ್ಮದ ಹೆಸರನ್ನು ಬಳಸಿ ಕ್ಷುಲ್ಲಕ ಕಾರಣಕ್ಕೆ ಬಹಿಷ್ಕಾರ ಹಾಕಿದ್ದು, ಇದರಿಂದ ಮಾನಸಿಕವಾಗಿ ನರಕಯಾತನೆ ಅನುಭವಿಸುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ದೂರಿದ್ದಾರೆ. ಯಾವುದೇ ತಪ್ಪು ಮಾಡದ ನಮ್ಮ 12 ಕುಟುಂಬದ ಸದಸ್ಯರಿಗೆ ಬಹಿಷ್ಕರಿಸಿದ್ದು ಸಮಾಜದಲ್ಲಿ ನಮಗೆ ಬೆಲೆಯೇ ಇಲ್ಲದಂತಾಗಿದೆ. ಈಗಾಗಲೇ ನರಕಯಾತನೆ ಬಗ್ಗೆ ವರ್ಕ್ ಬೋರ್ಡ್ ದೂರು ನೀಡಲಾಗಿದೆ. ಆದರೆ ಈವರೆಗೂ ಯಾವುದೇ ಕ್ರಮವಾಗಿಲ್ಲ. ಆದರೆ ಅವರು ತಮ್ಮ ಬಳಿ ದೂರು ನೀಡುವಂತೆ ಸೂಚಿಸಿದ್ದಾರೆ. ಕೂಡಲೇ ಈ ಬಗ್ಗೆ ಸಮುದಾಯದ ಮುಖಂಡರಿಗೂ ಹಾಗೂ ವರ್ಕ್ ಬೋರ್ಡ್ನೊಂದಿಗೆ ಚರ್ಚಿಸಿ ತಮಗೆ ಹಾಕಿರುವ ಬಹಿಷ್ಕಾರವನ್ನು ತೆಗೆದುಹಾಕಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಅನ್ವರ್ MD ಖಾನ್, ಬುಡಾನ್ ಖಾನ್, ಮಸ್ತಾಬ್ ಖಾನ್, ಪರ್ವೀನ್ M ಖಾನ್, ಅಸ್ಗರ್ ಅಲಿ ಶೇಖ್ ಇನ್ನಿತರರು ಉಪಸ್ಥಿತರಿದ್ದರು. ND ಸಿಟಿ ಪ್ಲಸ್, ಅರವಿಂದ್ ಗುನ್ಗಿ, ಕಾರವಾರ. ಕಾರವಾರ ಮತ್ತು ಸುತ್ತಲಿನ ಪ್ರದೇಶಗಳ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಒದಗಿಸುವ ಉದ್ದೇಶದಿಂದ ಪ್ರಾರಂಭಿಸಿದ ಪ್ರೀಮಿಯರ್ ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜಿನ 7 ವಿದ್ಯಾರ್ಥಿಗಳು ಪ್ರತಿಷ್ಠಿತ IIT JEE ಅಡ್ವಾನ್ಸ್ ಪರೀಕ್ಷೆ ಹಂತಕ್ಕೆ ಆಯ್ಕೆಯಾಗಿದ್ದು, ಸಂಸ್ಥೆಯ ಅಲ್ಪಾವಧಿಯಲ್ಲೇ ಉತ್ತಮ ಸಾಧನೆ ಮಾಡಿದೆ ಎಂದು ಪ್ರೀಮಿಯರ್ ಎಜುಕೇಷನ್ ಸಂಸ್ಥೆಯ ಸಂಸ್ಥಾಪಕ ಗೋವಿಂದಪ್ಪ ಹೇಳಿದರು. ನಗರದ ನಂದನ್ಗದ್ದ ಪ್ರೀಮಿಯರ್ ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜಿನಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳ ಸಾಧನೆ ಅಭಿನಂದಿಸಿದರು. ದೇಶದಲ್ಲಿ ಕೇವಲ 40 ಕಾಲೇಜುಗಳನ್ನು ಹೊಂದಿರುವ NIITಗೆ ಆಯ್ಕೆಯಾಗಲು 7 ವಿದ್ಯಾರ್ಥಿಗಳು ಅಂತಿಮ ಹಂತಕ್ಕೆ ತಲುಪಿದ್ದಾರೆ. ಕಾಲೇಜಿನ ವಿದ್ಯಾರ್ಥಿಗಳಾದ ಸಾಗರ್ ರಾಜು ಶೇಠ್, ಶಶಾಂಕ್ ಬಾಲಕೃಷ್ಣರಾವ್, ರೋಷನ್ ವಿನಾಯಕ್ ನಾಯಕ್, ಪರೀಕ್ಷಿತ್ ಲಕ್ಷ್ಮೀದಾಸ್ ಪೆಡ್ನೇಕರ್, ಸಚಿನ್ ಮಾರುತಿ ಶೇಠ್, ಕರಣ್ ಶಶಿಕಾಂತ್ ನಾಯ್ಕ್ ಹಾಗೂ ಮಹೇಶ್ವರಿ ಕಲ್ಲಪ್ಪ ಕಾಂಬ್ಳೆ JEE ಅಡ್ವಾನ್ಸ್ ಹಂತಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳಾಗಿದ್ದಾರೆ. ಅಲ್ಪಾವಧಿಯಲ್ಲೇ ಸಂಸ್ಥೆಯ ಉತ್ತಮ ತರಬೇತಿ ನೀಡಿದ್ದು ಸಾಧನೆಗೆ ಪೂರಕ ವಾತಾವರಣ ಕಲ್ಪಿಸಿದೆ.
ಮುಂಬರುವ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೂ ಇನ್ನಷ್ಟು ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಷ್ಠಿತ ಪರೀಕ್ಷೆಗಳಿಗೆ ತರಬೇತಿ ನೀಡಲು ಅನುಕೂಲ ಮಾಡಿಕೊಡಲಾಗುತ್ತಿದೆ ಎಂದರು. ಕಾರವಾರದ ಪ್ರೀಮಿಯರ್ ಪದವಿ ಪೂರ್ವ ಕಾಲೇಜಿನ 15 ವಿದ್ಯಾರ್ಥಿಗಳಲ್ಲಿ 7 ವಿದ್ಯಾರ್ಥಿಗಳು JEE ಮೇನ್ ಎಕ್ಸಾಮಿನೇಷನ್ ಪಾಸ್ ಮಾಡಿ JEE ಅಡ್ವಾನ್ಸಿಗೆ ಎಲಿಜಿಬಲ್ ಆಗಿದ್ದಾರೆ. JEE ಮೇನ್ ಎಕ್ಸಾಮ್ ಬರೆದ ವಿದ್ಯಾರ್ಥಿಗಳು ಅವರ ಮುಂದಿನ ಇಂಜಿನಿಯರಿಂಗ್ ಎಜುಕೇಷನ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಕಲಿಬಹುದು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಕಲೀಲಿಕ್ಕಾಗುತ್ತೆ, ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಕಲೀಲಿಕ್ಕಾಗುತ್ತೆ, ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಇಂಟಗ್ರೇಟೆಡ್ MSc ವಿತ್ ಸ್ಕಾಲರ್ಶಿಪ್ಪನ್ನು ತೆಗೆದುಕೊಂಡು ಕಲೀಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಈ 7 ವಿದ್ಯಾರ್ಥಿಗಳು ಈ ಒಂದು ಅವಕಾಶವನ್ನು ಪಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಸಂತೋಷ ವಿಷಯವಾಗಿರುತ್ತದೆ. ಇದು ಫಸ್ಟ್ ಇಯರ್ ಬ್ಯಾಚ್ ಆಗಿರೋದ್ರಿಂದ ಇದು ನಮ್ಮ ಕಾರವಾರದ ಜನತೆಗೆ ಪ್ರೀಮಿಯರ್ ಎಜುಕೇಷನ್ ಸೊಸೈಟಿ ನಮ್ಮೆಲ್ಲರಿಗೂ ಹೆಮ್ಮೆ ತರತಕ್ಕಂಥ ವಿಷಯ ಅಂತ ನಾವು ಅಂದ್ಕೊಂಡಿದ್ದೇವೆ. ನನ್ನ ಹೆಸರು ಆರ್ ಗೋವಿಂದಪ್ಪ ಅಂತ, ರಸಾಯನಶಾಸ್ತ್ರ ಉಪನ್ಯಾಸಕರು ಹಾಗೂ ಫ್ಯೂಚರ್ ಪ್ರೀಮಿಯರ್ ಆಡಳಿತ ಮಂಡಳಿಯ ಅಧ್ಯಕ್ಷ SP ಕಾಮತ್ ಮಾತನಾಡಿ, 2 ವರ್ಷದ ಹಿಂದೆ ಕಾರವಾರದಲ್ಲಿ ಉತ್ತಮ ಶಿಕ್ಷಣ ನೀಡುವ ಭರವಸೆಯೊಂದಿಗೆ ಸ್ಥಾಪಿಸಲಾದ ಕಾಲೇಜಿನ ವಿದ್ಯಾರ್ಥಿಗಳ ಸಾಧನೆ ಸಮಾಧಾನ ತಂದಿದೆ. ಪ್ರತಿಷ್ಠಿತ ಪರೀಕ್ಷೆಯ ಆಯ್ಕೆಯಾಗುವ ಮೂಲಕ ವಿದ್ಯಾರ್ಥಿಗಳ ಸ್ವಪರಿಶ್ರಮದ ಜೊತೆಗೆ ಸಂಸ್ಥೆ ನೀಡಿದ ತರಬೇತಿಯು ಸದುಪಯೋಗ ಪಡೆದಿದ್ದಾರೆ ಎಂದರು. ಕಾಲೇಜಿನ ಪ್ರಾಂಶುಪಾಲೆ ವಾಣಿ ಸತೀಶ್ ಮಾತನಾಡಿ, ಕಾರವಾರದಲ್ಲಿ ಸಾಕಷ್ಟು ಜನರು ಉತ್ತಮ ಶಿಕ್ಷಣಕ್ಕಾಗಿ ವಲಸೆ ಹೋಗುತ್ತಿದ್ದರು. ಆದರೆ ಪ್ರೀಮಿಯರ್ ಕಾಲೇಜ್ ಸಂಸ್ಥಾಪನೆಯಾದ ನಂತರ ಹಲವಾರು ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆಯಲು ಸಂಸ್ಥೆಯಲ್ಲಿ ಪ್ರವೇಶ ಪಡೆಯುತ್ತಿದ್ದಾರೆ. ಉತ್ತಮ ಸಿಬ್ಬಂದಿಗಳ ಸಂಸ್ಥೆ ಹೊಂದಿದ್ದು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ತರಬೇತಿ ನೀಡಲಾಗುವುದು ಎಂದರು. ಕಾರ್ಯದರ್ಶಿ ಗಣೇಶ್ ಆರ್ ಶಾನ್ಬಾಗ್, ಉಪಾಧ್ಯಕ್ಷ ರಾಜೇಶ್ ನಾಯ್ಕ್, ಫ್ಯೂಚರ್ ಅಕಾಡೆಮಿಯ ಅಕ್ಕಮ್ಮ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ND ಸಿಟಿ ಪ್ಲಸ್ ಅರವಿಂದ್ ಗುನ್ಗಿ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಿಂದ ಸಂಪೂರ್ಣವಾಗಿ ಸ್ಥಗಿತವಾಗಿದ್ದ ಮರಳು ಉದ್ಯಮ ಮತ್ತೆ ಪ್ರಾರಂಭವಾಗಲಿದೆ. ಈ ಹಿನ್ನೆಲೆಯಲ್ಲಿ ಒಂದೆಡೆ ಮರಳು ಉದ್ಯಮಿಗಳಿಗೆ ಸಂತೋಷವಾಗಿದ್ದರೆ ಇನ್ನೊಂದೆಡೆ ಸರ್ಕಾರ ಕಾರ್ಮಿಕರ ಮೊಣಕೈಗೆ ಬೆಲ್ಲ ಸವರುವ ಕಾರ್ಯ ಮಾಡಿದೆ. ಇನ್ನು 1 ತಿಂಗಳು ಮಾತ್ರ ಮರಳು ದಂಧೆಗೆ ಅವಕಾಶವಿದ್ದು ಮತ್ತೆ ಮಳೆಗಾಲದಲ್ಲಿ ಸ್ಥಗಿತವಾಗಲಿದೆ. ಜಿಲ್ಲಾಡಳಿತದ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನ ವ್ಯಕ್ತವಾಗಿದ್ದು, ಕರಾವಳಿ ಜಿಲ್ಲೆ ಉತ್ತರ ಕನ್ನಡದಲ್ಲಿ ಹರಿಯುವ ಶರಾವತಿ, ಅಘನಾಶಿನಿ, ಗಂಗಾವಳಿ ಸೇರಿದಂತೆ ಸಾಕಷ್ಟು ನದಿ ತಟದಲ್ಲಿ ಅನಾದಿ ಕಾಲದಿಂದಲೂ ಮರಳು ಗಣಿಗಾರಿಕೆ ನಡೆಯುತ್ತಿತ್ತು. ಮಳೆಗಾಲದ 2-3 ತಿಂಗಳು ಹೊರತುಪಡಿಸಿ ವರ್ಷದ ಎಲ್ಲ ತಿಂಗಳು ಮರಳು ತೆಗೆಯಲು ಜಿಲ್ಲೆಯಲ್ಲಿ ಅವಕಾಶವಿತ್ತು. ಆದರೆ ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಪರಿಸರ ಇಲಾಖೆ ಪರವಾನಗಿ ಮುಗಿದಿದ್ದರಿಂದ ಮರಳು ಗಣಿಗಾರಿಕೆಗೆ ಬ್ರೇಕ್ ಬಿದ್ದಿತ್ತು. ಬಳಿಕ ಮರಳು ತೆಗೆಯಲು ಪರಿಸರ ಇಲಾಖೆಯಿಂದ ಅನುಮತಿ ಸಿಗದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದ ಕಳೆದ 6 ತಿಂಗಳಿಂದ ಸಂಪೂರ್ಣವಾಗಿ ಮರಳು ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸಿತ್ತು. ಇನ್ನು ಮರಳು ಗಣಿಗಾರಿಕೆಯನ್ನು ನಂಬಿಕೊಂಡ ಜಿಲ್ಲೆಯಲ್ಲಿ ಸಾಕಷ್ಟು ಕಾರ್ಮಿಕರು ಜೀವನ ನಡೆಸುತ್ತಿದ್ದು, ಜಿಲ್ಲಾಡಳಿತದ ನಿರ್ಧಾರ ಉದ್ಯಮಿಗಳಿಗೆ ಮೇಲೂ ಪ್ರಭಾವ ಬೀರಿತ್ತು. ಅಲ್ಲದೆ ಕಟ್ಟಡಗಳ ನಿರ್ಮಾಣಕ್ಕೆ ಮರಳು ಮೂಲಭೂತ ವಸ್ತುವಾಗಿದ್ದು, ಸರ್ಕಾರದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಇದರಿಂದ ಹಿನ್ನಡೆಯುಂಟಾಗುತ್ತಿತ್ತು. ಇದೀಗ ಪರಿಸರ ಇಲಾಖೆ CRZ ನಿಯಮಾನುಸಾರ ಮರಳು ಗಣಿಗಾರಿಕೆ ನಡೆಸಲು ಅನುಮತಿ ನೀಡಿದೆ. ಈ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಪರಿಸರ ಸಂರಕ್ಷಣಾ ಸಮಿತಿ ನದಿಗಳಲ್ಲಿ ದೋಣಿ ಸಂಚಾರದ ಮಾರ್ಗದಲ್ಲಿ ಅಡ್ಡವಾಗಿರುವ ಮರಳು ದಿಣ್ಣೆಗಳನ್ನು ಮಾತ್ರ ತೆಗೆಯುವಂತೆ ಸೂಚನೆ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಅಕ್ಟೋಬರಲ್ಲಿ ನಮ್ಮದು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಮುಗಿದಿದ್ದರಿಂದ ಮರಳು ಗಣಿಗಾರಿಕೆ ಸ್ಥಗಿತಗೊಂಡಿತ್ತು. ಈಗ ನಿಯಮಾನುಸಾರ ಮರಳು ಗಣಿಗಾರಿಕೆ ಈ ಜಿಲ್ಲೆಯಲ್ಲಿ CRZ ನಿಯಮಾವಳಿಗೆ ಒಳಪಟ್ಟು ಸ್ಯಾಂಡ್ ಬಾರ್ಸ್, ಮರಳು ದಿಣ್ಣೆಗಳನ್ನು ಎಲ್ಲಿ ಬೋಟು ಹೋಗಲಿಕ್ಕೆ ತೊಂದರೆ ಆಗುತ್ತೆ ಅಂಥ ಕಡೆ ದಿಣ್ಣೆನ ರಿಮೂವ್ ಮಾಡುವಂಥದ್ದು ಕ್ರಮ ಇದೆ ಈ ಜಿಲ್ಲೆಯಲ್ಲಿ. ಅದರಂತೆ ನಾವು ಈಗ ರಾಜ್ಯ ಮಟ್ಟದ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಸಮಿತಿ ಏನಿದೆ ಎಲ್ಲ ಪರಿಶೀಲನೆ ಮಾಡಿ ನಾವು ಕಳಿಸಿದಂತಹ 28 ಬಾರ್ಗಳಲ್ಲಿ ಕೇವಲ 12 ಬಾರ್ಗಳಲ್ಲಿ ಮರಳು ಗಣಿಗಾರಿಕೆ ಮಾಡೋದಕ್ಕೆ ಅಡ್ಡಿ ಇಲ್ಲ ಅಂತೇಳಿ ನಮಗೆ ಅನುಮತಿ ಕೊಟ್ಟಿದ್ದಾರೆ. ಬಹುಶಃ ನಾಳೆಯಿಂದ ಜಿಲ್ಲೆಯಲ್ಲಿ
ಒಂದು ಮರಳು ಗಣಿಗಾರಿಕೆ ಮತ್ತೆ ಆರಂಭ ಆಗುತ್ತೆ. ಜಿಲ್ಲೆಯಲ್ಲಿರುವಂತಹ ಮರಳು ಬೇಡಿಕೆ ಏನಿದೆ ಇನ್ನು ಮರಳು ಗಣಿಗಾರಿಕೆ ಪುನಃ ಪ್ರಾರಂಭವಾಗಿದ್ದಕ್ಕೆ ಕಾರ್ಮಿಕರು ಹಾಗೂ ಉದ್ಯಮಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ಕೆಲವೇ ದಿನಗಳಲ್ಲಿ ಮರಳುಗಾರಿಕೆಗೆ ಚಾಲನೆ ಸಿಗಲಿದ್ದು ಮೇ ಕೊನೆಯವರೆಗೂ ಮರಳುಗಾರಿಕೆ ನಡೆಯಲಿದೆ. ಬಳಿಕ ಜೂನ್ನಿಂದ ಆಗಸ್ಟಿನವರೆಗೆ ಮಳೆಗಾಲದ ಅವಧಿಯಲ್ಲಿ ಮತ್ತೆ ಮರಳುಗಾರಿಕೆಗೆ ಬ್ರೇಕ್ ಬೀಳಲಿದೆ. ಇನ್ನು ಬೇಸಿಗೆ ಮುಕ್ತಾಯದ ಕೊನೆಯ ಗಳಿಗೆಯಲ್ಲಿ ಮರಳುಗಾರಿಕೆ ಪ್ರಾರಂಭಿಸಿರುವ ಜಿಲ್ಲಾಡಳಿತ ನಡೆಗೆ ಉದ್ಯಮಿಗಳಿಂದ ಅಸಮಾಧಾನ ಸಹ ವ್ಯಕ್ತವಾಗಿದೆ. ಇತ್ತ ಮರಳು ತೆಗೆಯಲು ಪರವಾನಗಿ ಕೊಟ್ಟು ಕೊಡದಂತೆ ಆಗಿದ್ದು ಅಭಿವೃದ್ಧಿ ಕೆಲಸಗಳು ಅರ್ಧಕ್ಕೆ ಸ್ಥಗಿತಗೊಳಿಸುವಂತಾಗಿದೆ. ಇನ್ನು ಮರಳು ಗಣಿಗಾರಿಕೆಗೆ ಕಾರ್ಮಿಕರ ಅವಶ್ಯಕತೆ ಇದ್ದು ಕೇವಲ 1 ತಿಂಗಳು ಅವಧಿಗೆ ಮಾತ್ರ ಪರವಾನಗಿ ಲಭಿಸಿದ್ದರಿಂದ ಕಾರ್ಮಿಕರು ಸಿಗೋದು ಕಷ್ಟವಾಗಿದೆ. ಅಲ್ಲದೆ ಕಡಿಮೆ ಅವಧಿ ಹಿನ್ನೆಲೆಯಲ್ಲಿ ಮರಳನ್ನು ಸಂಗ್ರಹಿಸಿಕೊಂಡು ಬೇಡಿಕೆ ಹೆಚ್ಚಾಗಿದಾಗ ಮಾರಾಟ ಮಾಡುವ ಸಾಧ್ಯತೆಗಳು ಸಹ ಇದೆ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ. ಉತ್ತರ ಕನ್ನಡ ಜಿಲ್ಲಾಡಳಿತ ಈಗ ಹೊಸದಾಗಿ ಮತ್ತೆ ಮರಳುಗಾರಿಕೆಗೆ ಅವಕಾಶ ನೀಡಿದೆ. ಇದರಿಂದ ಒಂದು ಒಳ್ಳೆಯದಾಗಿದೆ ಅಂತ ಹೇಳಿದರೆ, ಈ ಕಾರವಾರ ತಾಲೂಕಿನಲ್ಲಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮರಳು ಸಿಗದೆ ಯಾವುದು ಕಟ್ಟಡ ಕಾಮಗಾರಿಗಳು ಮತ್ತು ಈ ಡೆವಲಪ್ಮೆಂಟಲ್ ವರ್ಕ್ಸ್ ನಡೀತಾ ಇದ್ದು, ಅಭಿವೃದ್ಧಿ ಕಾಮಗಾರಿಗಳು, ಬ್ರಿಡ್ಜ್ಗಳು, ಇವುಗಳ ಕನ್ಸ್ಟ್ರಕ್ಷನ್ಗಳಿಗೆ ಏನು ತೊಂದರೆ ಆಗ್ತಾ ಇತ್ತು, ಅದು ಈಗ ನಿವಾರಣೆ ಆಗ್ತಾಯಿದೆ ಅಂತ ಅನಿಸ್ತಾ ಇದೆ. ಆದರೆ ಇದು 1 ತಿಂಗಳಿಗೋಸ್ಕರ ಮಾತ್ರ ಈ ಅವಕಾಶವನ್ನು ಕೊಟ್ಟಿರೋದ್ರಿಂದ ಇದರಿಂದ ಕೆಲವು ತೊಂದರೆಗಳು ಇದೆ ಅನಿಸುತ್ತೆ. ಯಾಕಂತ ಹೇಳಿದರೆ 1 ತಿಂಗಳ ನಂತರ ಮಾನ್ಸೂನ್ ಪ್ರಾರಂಭ ಆಗುತ್ತೆ ಮತ್ತು 1 ತಿಂಗಳಿಗೋಸ್ಕರ ಈ ಅವಕಾಶವನ್ನು ಕೊಟ್ಟಿರೋದ್ರಿಂದ ಈ ಮರಳುಗಾರಿಕೆ ಮರಳನ್ನು ತೆಗೆಯೋದಕ್ಕೆ ನದಿ ಇದರಿಂದ ತುಂಬ ವ್ಯವಸ್ಥಿತವಾದ ರೀತಿಯಲ್ಲಿ ಮತ್ತು ಟ್ರೈನ್ಡ್ ವರ್ಕರ್ಸ್ಗಳು ಬೇಕಾಗಿರೋದ್ರಿಂದ ಅವರೆಲ್ಲ ಈಗಾಗಲೇ ಇಲ್ಲಿ ಮರಳುಗಾರಿಕೆಗೆ ಬ್ಯಾನ್ ಆಗಿರೋದ್ರಿಂದ ಅವ್ರು ಬೇರೆ ಕಡೆ ಹೋಗಿರೋದ್ರಿಂದ ಅವರು ಮತ್ತೆ ಇಲ್ಲಿ ವಾಪಸ್ ಕರ್ಕೊಂಡ್ಬರ್ಬೇಕಾದ್ರೆ 1 ತಿಂಗಳಿಗೋಸ್ಕರ ಅವ್ರು ಬರೋದಕ್ಕೆ ತೊಂದರೆ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಈ ಮರಳುಗಾರಿಕೆಗೆ ಒಂದು 6 ತಿಂಗಳಿಗೆ ಆದರೂ ಅವಕಾಶ ಕೊಡಬೇಕು ಅಂತ ನಂದು ಒಂದು ಇದು. ಮತ್ತು 1 ತಿಂಗಳಿಗೋಸ್ಕರ ಅವಕಾಶ ಕೊಟ್ಟರೆ ಇದರಿಂದ ಬ್ಲ್ಯಾಕ್ ನಲ್ಲಿ ಬಿಸ್ನೆಸ್ ಮಾಡೋದು, ಅಂದರೆ ಈಗ ಈ ಮರಳನ್ನು ಸಂಗ್ರಹ ಮಾಡಿ ಇದನ್ನು ಹೆಚ್ಚು ಮಾಡಿ ಅದನ್ನು ಕೊಡೋ ಪದ್ಧತಿ ಪ್ರಾರಂಭ ಆಗ್ಬೋದು. ಕೆಲವೇ ಜನ ಅದನ್ನು ತಮ್ಮ ಕೈಲಿಟ್ಕೋಬೋದು. ಹಾಗಾಗಿ ನಿರಂತರವಾಗಿ ಸಿಗ್ತಾ ಇರುವಾಗ ಮಾಡಿದರೆ ಅದರಿಂದ ಜನರಿಗೆ ಅನುಕೂಲ ಆಗುತ್ತೆ. ಮತ್ತು ಅದನ್ನು ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ನವರು ಅದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಯಾರಿಗೂ ಇದೆ ಈ ಹೊಸ ಕಾನೂನಿನ ದುರುಪಯೋಗ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗದೆ ನೋಡ್ಕೋಬೇಕು. ಇನ್ನು ಕಳೆದೊಂದು ವರ್ಷದಿಂದ ಮರಳಿನ ಪೂರೈಕೆ ಇಲ್ಲದೆ ಸಾಕಷ್ಟು ಕಾಮಗಾರಿಗಳು ಸ್ಥಗಿತಗೊಂಡಿವೆ. ಜಿಲ್ಲೆಯಲ್ಲಿ ಮರಳಿಗೆ ಸಾಕಷ್ಟು ಬೇಡಿಕೆ ಇದ್ದು ಹೊರ ಜಿಲ್ಲೆಗಳಿಂದ ಮರಳು ಪೂರೈಕೆ ಮಾಡಲು ಅವಕಾಶ ಸಿಗಬೇಕು ಅನ್ನೋದು ಹಲವರ ಬೇಡಿಕೆಯಾಗಿದೆ. ಒಟ್ಟಾರೆ ಮರಳುಗಾರಿಕೆ ಮತ್ತೆ ಪ್ರಾರಂಭಿಸಿರುವುದು ಉದ್ಯಮಿಗಳಲ್ಲಿ ಕೊಂಚ ಸಮಾಧಾನ ತಂದಿದ್ದರೂ ಕಡಿಮೆ ಅವಧಿ ಇರುವುದರಿಂದ ಅಭಿವೃದ್ಧಿ ಕಾರ್ಯಗಳು ಪೂರ್ಣಗೊಳ್ಳುವುದು ಅಸಾಧ್ಯವಾಗಿದೆ. ಈ ನಿಟ್ಟಿನಲ್ಲಿ ಮುಂದಿನ ಬಾರಿಯಾದರೂ ಮರಳು ಗಣಿಗಾರಿಕೆಗೆ ಸೂಕ್ತವಾದ ನಿಯಮಗಳು ಜಾರಿಯಾಗಲಿ ಅನ್ನುವುದು ಸಾರ್ವಜನಿಕರ ಆಶಯವಾಗಿದೆ. ND ಸಿಟಿ ಪ್ಲಸ್, ಅರವಿಂದ್ ಗುನ್ಗಿ, ಕಾರವಾರ. ನಿರಂತರ ಮನರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ND ಸಿಟಿ ಪ್ಲಸ್ ಟಿವಿ. ಇದು ನಿಮ್ಮ ವಾಹಿನಿ. ಇಲ್ಲಿಗೆ ND ಸಿಟಿ ಪ್ಲಸ್ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ND ಸಿಟಿ ಪ್ಲಸ್ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.